23ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನರೇಗಾ ಬಚಾವ್ ಈ ಸ್ಕೀಮ್ನ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದ್ರು ಸ್ಕೀಮ್ನ ಮುಚ್ಚಾಕೋ ಹಂತಕ್ಕೆ ಬಿಜೆಪಿಯವರು ಹೋಗಿದ್ದಾರೆ. ಆ ಬಿಜೆಪಿ ವಿರುದ್ಧ, ಬಿಜೆಪಿ ಭ್ರಷ್ಟರ ವಿರುದ್ಧ, ಬಿಜೆಪಿ ನಾಲಾಯಕು ಅಸಮರ್ಥರು ಮುಟ್ಟಾಳ ಸಂಸದರ ವಿರುದ್ಧ ಈ ನಮ್ಮ ಹೋರಾಟ. ಚಿಕ್ಕಬಳ್ಳಾಪುರದಿಂದ ವಾಯ್ಸ್ ರೈಸ್ ಮಾಡ್ತೀವಿ. ಇದು ಪಾರ್ಲಿಮೆಂಟ್ಗೆ ಈ ಬಿಜೆಪಿ ಸಂಸದರಿಗೆ ಕಿವಿ ಕೇಳಬೇಕಿದೆ. ನರೇಗಾ ಕಾರ್ಯಕ್ರಮದ ಹೆಸರನ್ನು ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಜಗತ್ತಿನ ಅತಿ ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆ ಅದು. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಕೋಟ್ಯಾಂತರ ಜನ ಅದರಿಂದ ಬೆನಿಫಿಟ್ ಆಗಿದ್ದಾರೆ. ಆದರೆ ಹೆಸರಲ್ಲಿ ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನು ಈ ಬಿ ಜೆ ಪಿಯವರು, ಈ ಬಿ ಜೆ ಪಿ ಕಳ್ಳರು, ಬಿ ಜೆ ಪಿ ಅಯೋಗ್ಯರು, ಬಿ ಜೆ ಪಿ ಮುಟ್ಟಾಳರು, ಬಿ ಜೆ ಪಿ ಮೂರ್ಖರು ಈ ದೇಶದ ರಾಷ್ಟ್ರಪಿತ ಹೆಸರನ್ನು ತೆಗೆದಿದ್ದಾರೆ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಇದೇ ತಿಂಗಳು 23ನೇ ತಾರೀಕು ಸೋಮವಾರ 1 ಲಕ್ಷಕ್ಕೂ ಹೆಚ್ಚು ಅಧಿಕ ಸಂಖ್ಯೆಯ ಜನನ ಸೇರಿಸಿ ನಾವಿಲ್ಲಿ ಬೈಪಾಸಲ್ಲಿ ಏನು ಅಗಲಗುರ್ಕಿ ಬಳಿ ಇರ್ತಕ್ಕಂಥ ಬೈಪಾಸಲ್ಲಿ ಈ ಜಾಗದಲ್ಲಿ ಬೃಹತ್ ಕಾರ್ಯಕ್ರಮ ಮಾಡ್ತಿದ್ವಿ. ನಮ್ಮ ಹೈಕಮಾಂಡ್ ಬರ್ತಿದೆ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ಪಕ್ಷ ಶಾಸಕರು ಮತ್ತು ವಿಶೇಷವಾಗಿ ನನ್ನ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸೊ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಉದ್ಯೋಗವನ್ನು ಬಿ ಜೆ ಪಿ ಕಿತ್ಕೊಂಡಿದೆ, ನಿಮ್ಮ ಹೊಟ್ಟೆ ಮೇಲೆ ಬಿ ಜೆ ಪಿ ಹೊಡೆದಿದೆ, ನಿಮ್ಮ ಅನ್ನವನ್ನು ಬಿ ಜೆ ಪಿ ಕಿತ್ಕೊಂಡಿದೆ. ನಿಮಗೆ 370 ರೂಪಾಯಿ ಕೊಟ್ಟು ನರೇಗಾಲಿ ನಾವು ಕೂಲಿ ಕೊಡ್ತಿದ್ರೆ ಅದನ್ನು ಕಿತ್ಕೊಂಡಿದೆ. ಅದರ ವಿರುದ್ಧ ಮಾಡ್ತಿರೋ ಹೋರಾಟಕ್ಕೆ ಜಿಲ್ಲೆಯ ಜನ ಬಂದು ಸಹಕರಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಜಿಲ್ಲೆಯ ಕಾಂಗ್ರೆಸ್ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡ, ಕಾಂಗ್ರೆಸ್ ಕಾರ್ಯಕರ್ತನ ಸಮ್ಮುಖದಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತ ನನ್ನ ಭಾವನೆ. ಗ್ರಾಮದ ವಿ ಗ್ರಾಮ್ ಜಿ ಅದು ಇವ್ರಿಗೆ ಅಯೋಧ್ಯೆಯಲ್ಲೇ ಬಿ ಜೆ ಪಿಯವ್ರ ಕೈಯಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ. ಅಯೋಧ್ಯೆಯಲ್ಲಿ ಗೆದ್ದಿದ್ದು ನಾವು, ಇಂಡಿಯಾ ಕೂಟ ಗೆದ್ದಿದ್ದು. ಅಂದರೆ ಶ್ರೀರಾಮಚಂದ್ರನ ಆಶೀರ್ವಾದ ಇರೋದೇ ಕಾಂಗ್ರೆಸ್ಗೆ. ರಾಮನ ಮೇಲೆ ಭಕ್ತಿ ಇಲ್ಲ ಬಿ ಜೆ ಪಿಯವ್ರಿಗೆ, ಒಬ್ಬನಿಗೂ ಒಂಚೂರು ಭಕ್ತಿ ಇಲ್ಲ. ಸುಮ್ಮನೆ ರಾಮನ ಹೆಸರನ್ನ ಚುನಾವಣೆಗೆ ಬಳಸ್ತಾರೆ. ಏನು ಶ್ರೀರಾಮಚಂದ್ರ ಹಿಂದೂ ಧರ್ಮ ಏನು ಬಿ ಜೆ ಪಿಯವ್ರಿಗೆ ವಿಲ್ಲು ಬರ್ಕೊಟ್ಬಿಟ್ಟಿದ್ದೀವೆಲ್ಲ. ಹಿಂದೂ ಧರ್ಮ ನಿಮ್ದಪ್ಪ, ನಿಮ್ಮ ತಾತ ನಾಸ್ತಿ ಅಂತ ಬರ್ಕೊಟ್ಟಿದ್ದೀವಿ. ನಾವು ಹಿಂದೂಗಳರಿ, ನಮಗೂ ಹಿಂದೂ ಧರ್ಮ, ನಾವು ಶ್ರೀರಾಮಚಂದ್ರನ ಭಕ್ತರು, ನಾವು ಅಯೋಧ್ಯೆಯ ರಾಮನನ್ನು ಆರಾಧಿಸ್ತೀವಿ. ಸೊ ಈ ಬಿ ಜೆ ಪಿ ಮೂರ್ಖರಿಗೆ ಪಾಠ ಕಲಿಸೋ ಟೈಮ್ ಸರಿದು. ಬಿ ಜೆ ಪಿ ವಿರುದ್ಧ ಒಂದು ಸಮಗ್ರವಾಗಿ ಫೈಟ್ ಮಾಡಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ ಅಂತ ಮತ್ತೆ ಪ್ರೂವ್ ಮಾಡ್ತೀವಿ. ನಮ್ಮ ಸಚಿವರು, ನಮ್ಮ ಎಲ್ಲ ಶಾಸಕರು ಮುಂದಾಳತ್ವದಲ್ಲಿ ಇದನ್ನು ಸರ್. ತಮ್ಮದೇ ಪಕ್ಷದ ಈಗ ಚಿಮೂಲು ಅಧ್ಯಕ್ಷರಾಗಿದ್ದಾರೆ, ಏನು ಹೇಳ್ತೀನಿ ಸರ್? ನಾನು ಮಂಜುನಾಥ್ ರೆಡ್ಡಿ ಅಣ್ಣವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಂಜುನಾಥ್ ರೆಡ್ಡಿ ಅಣ್ಣವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ಪಕ್ಷದವರಿಂದ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಒಟ್ಟಾರೆ ನನ್ನ ಪಕ್ಷ ಇಲ್ಲಿ ಗೆದ್ದಿದೆ ಅಷ್ಟೇ. ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದ ಬಲವರ್ಧನೆಗೆ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್.